ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಶ್ರೀ ಗುರು ಪರಮಸ್ವಾಮಿಯವರು ಮೂಲತಃ ಗುಳೇಗುಡ್ಡ ಬಾಗಲಕೋಟೆ ಜಿಲ್ಲೆ. ಇವರು ಸುಮಾರು ವರ್ಷಗಳು ಹಿಂಗೆ ಅವರ ಮನೆಯಲ್ಲಿ ಅವರು ಸಂಸಾರದಲ್ಲಿ ಭಿನ್ನಾಭಿಪ್ರಾಯವಾಗಿ ಊರೂರು ಅಲ್ಕೊಂಡು ಹುಳಿಯಾರ್ ಸಮೀಪ ಕೆಂಕೇರಿಯಲ್ಲಿ ಸುಮಾರು ವರ್ಷಗಳಿದ್ದು ಅಲ್ಲಿಂದ ಹೂಗಳನ್ನು ತೋಟದಲ್ಲಿ ಕಿತ್ಕೊಂಬಂದು ದುರ್ಗಮ್ಮ ದೇವಸ್ಥಾನ ಹುಳಿಯಾರಿಗೆ ಕೊಡೋರು ಅಂತೆ. ಅದು ಹಿಂದಿಂದವರು ನೋಡಿದ್ದವರು ಕೇಳಿದ್ದವರು ಹೇಳ್ತಾ ಇದ್ರು. ಹಾಗೆ ಸದ್ಗುರು ಪರಮಸ್ವಾಮಿ ಮಠದಲ್ಲೂ ಸಹ ಸುಮಾರು ವರ್ಷಗಳು ಇಲ್ಲಿದ್ದು, ಈ ಊರಲ್ಲೆಲ್ಲ ಸುಮಾರು ವರ್ಷಗಳು ಇದ್ದು, ಮಕ್ಕಳಿಗೆಲ್ಲವ ಚಲೋ ಆಗುತ್ತೆ ಹೋಗು ಕಲ್ಲನ್ನ ಅವ್ರಿಗೆ ಹುಚ್ಚ ಅಂತ ಕಲ್ಲು ಹೊಡೆದ್ರೆ ಕಲ್ಸಕ್ರೆ ತೆಗೆದುಕೊಡೋರು. ಆಮೇಲೆ ಇನ್ನೊಂದು ವಿಶೇಷ ಇರೋದು, ಹುಬ್ಬಳ್ಳಿ ಸಿದ್ದಾರೂಢರು ಮಿಡ್ ನೈಟು ಕಾಲವಾದರು. ಆ ಕಾಲುವ ಸಂದರ್ಭದಲ್ಲಿ ಇವರು ಪಕ್ಕದಲ್ಲಿ ಶಿಷ್ಯ ವೆಂಕಟಪ್ಪ ಸ್ವಾಮಿಗಳು ಇವರು ಮಲ್ಕೊಂಡ ಸಂದರ್ಭದಲ್ಲಿ ಸಿದ್ಧ ಹೋದ ಇದು ಕರ್ಪೂರ ಹಚ್ಚು ಅಂತ ವೆಂಕಟಪ್ಪ ಸ್ವಾಮಿಗಳಿಗೆ ಹೇಳಿದಾಗ ಅವರು ಗುರುಗಳೇ ಕರ್ಪೂರ ಇಲ್ಲ ಅಂತ ನಿನ್ನ ತಲೆದಿಪ್ ಕೆಳಗಡೆ ಇದೆ ನೋಡಪ್ಪ ಹಚ್ಬಿಟ್ಟು ಅವ್ರಿಗೆ ಶರಣ ಹಾಕು ಅಂತ ಹೇಳ್ದಂಥವ್ರು. ಆಮೇಲೆ ಕೆಲವು ಜನಕ್ಕೆ ಸಂತಾನ ಆಗ್ತಿರ್ಲಿಲ್ಲ. ಚಲೋ ಆಗುತ್ತೆ ಹೋಗು, ನಿನ್ಗೆ ಸಂತಾನವಾದ ವೃದ್ಧಿ ಆಗುತ್ತೆ, ಒಳ್ಳೇದಾಗುತ್ತೆ ಹೋಗು ಅಂದ್ರೆ ಅವರು ಸಂತಾನ ಆಗೋರು. ಆ ಮೂಲವಾಗಿ ಇಲ್ಲಿಂದ ಸುಮಾರು ವರ್ಷಗಳಿದ್ದು ಇಲ್ಲಿ ಆರುಗಣ್ಣನಹಳ್ಳಿ ಅಂತ ಹೋದ್ರು. ಅಲ್ಲಿ ಸುಮಾರು ವರ್ಷಗಳಿದ್ದು ಆಂಜನೇಯ ಸ್ವಾಮಿಯವರಿಗೆ ಬಾಳೆಹಣ್ಣು ತಿನ್ಸೋರಂತೆ. ಆ ಆಂಜನೇಯ ಸ್ವಾಮಿಯವರ ದೇವಸ್ಥಾನದಲ್ಲಿ ಅವ್ರ ಜೀವ ಬಿಟ್ಟಿದ್ದು ಆರುಗಣ್ಣನಹಳ್ಳಿಗೆ 1929 ಇಸ್ವಿ ಅಕ್ಟೋಬರ್ 25ನೇ ತಾರೀಕು ಶುಕ್ರವಾರ. ಅಲ್ಲಿಂದ ಅವರ ಶರೀರವನ್ನು ಶ್ರೀರಾಮಪುರದಲ್ಲಿ ತಗೊಂಬಂದು ಊರು ಸುತ್ತ ಎಲ್ಲ ಮೆರವಣಿಗೆ ಮಾಡಿ ಆ ದಿನ ಅಲ್ಲಿಂದ ಶವ ತರೋದಿಕ್ಕೆ ಊರಿನಲ್ಲಿ ಗಂಡಸುಗಳು ಆರುಗಣ್ಣನಹಳ್ಳಿಲಿ ಆ ಒಂದು ಹೆಂಗಸುಗಳೆಲ್ಲ ಮನ ಒರೆಸ್ಬಿಟ್ಟು ಇವ್ರ ತಾತವ್ರ ಶರೀರವನ್ನು ಶ್ರೀರಾಮಪುರಕ್ಕೆ ತಗೊಂಬಂದು ಸುಮಾರು ಇಲ್ಲೆಲ್ಲ ನೋಡ್ಬಿಟ್ಟು ಯಾವ್ದು ಜಾಗ ಸಿಕ್ತಿಲ್ವಂತ ನಮ್ಮ ಊರಲ್ಲಿ ಶೆಟ್ರು ಲಕ್ಷ್ಮೀನಾರಾಯಣ ಶೆಟ್ರು ಅಂತೇಳಿ ಈ ಒಂದು ನಮ್ಮ ಮಠದ ಆವರಣ ಸುತ್ತ ಇರೋ ಜಾಗನೆಲ್ಲ ಅವರು ದಾನವಾಗಿ ಕೊಟ್ಟರು. ಆ ಕೊಟ್ಟಂತ ಸಂದರ್ಭ ವರ್ಷ 5 ಜನ ಗಂಡು ಮಕ್ಕಳು ಅವ್ರಿಗೆ ಹುಟ್ಟಿರು. ಅದೇ ಪ್ರೀತಿ ಈಗಲೂ ಸಹಿತ ಅದು ಎಲ್ಲಾ ಜನಾಂಗರು ಎಲ್ಲಾ ಜನಷ್ಟು ಸೇರಿ ನಮ್ಮ ಈ ಪರಮಸ್ವಾಮಿಗಳು ಜಾತ್ರೆ ಮಾಡ್ತಾರೆ. ಪ್ರತಿ ವರ್ಷ ಶಿವರಾತ್ರಿಯಾಗಿ ಪಂಚಮಿಯಿಂದ ಪ್ರಾರಂಭವಾಗಿ ದಶಮಿ ರಥೋತ್ಸವ ಏಕಾದಶಿ ದಿವಸ ಮುಕ್ತಾಯವಾಗುತ್ತೆ. ಸಾಧು ಸತ್ಪುರುಷರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ. ಹಾಗೂ ತಮಿಳುನಾಡು ಆಂಧ್ರ ಕಡೆಯಿಂದ ಸಹಿತ ಈ ಸದ್ಗುರು ಪರಮಸ್ವಾಮಿಗೆ ಬರ್ತೀವಿ. ಇಲ್ಲಿ ಜಾತಿ ಭೇದವಿಲ್ಲ, ಮುಸ್ಲಿಮ್ಸ್ ಆಗಲಿ, ಬ್ರಾಹ್ಮಿನ್ಸ್ ಆಗಲಿ, ದೇವಾಂಗ್ಸ್ ಆಗಲಿ, ಕುರುಬಾಸ್ ಆಗಲಿ ಎಲ್ಲಾ ಜನ ಆದವರು ತಾತವರಿಗೆ ಪೂಜೆ ಪುನಸ್ಕಾರವನ್ನು ಮಾಡಿಸ್ಕೊಂಡ್ ಬರ್ತಿದ್ದಾರೆ. ಅನ್ನಸಂತರ್ಪಣೆ ಮಾಡ್ತಾರೆ, ವಸಂತ ಸೇವೆ ಮಾಡ್ತಾರೆ, ಮಜ್ಜಿಗೆ ಸೇವೆ ಮಾಡ್ತಾರೆ. ಎಲ್ಲವಾರಿಂದ ಅವ್ರವ್ರ ಮನಸ್ಸಿಗೆ ಏನು ಸೇವೆ ಮಾಡಬೇಕು ಅನ್ನೋದು ಅನಿಸುತ್ತೆ ಅದನ್ನ ಮಾಡಿಕೊಂಡು ಪ್ರತಿ 95ನೇ ಬ್ರಹ್ಮ ರಥೋತ್ಸವ ಈ ಮಾರ್ಚ್ 9ನೇ ತಾರೀಕು ರಥೋತ್ಸವ ಮುಗಿತು. ಪ್ರತಿ ವರ್ಷದ ಸಹಿತ ಈಗ ಹೆಚ್ಚಿನದಾಗಿ ಜನ ಸೇರ್ತಾರೆ ಹೊರತು ಯಾವುದಕ್ಕೂ ಕಮ್ಮಿ ಆಗಿಲ್ಲ. ಆ ಇತ್ತೀಚಿನ ಒಂದು 7-8 ವರ್ಷದಿಂದ ಹಿಡಿದು ಸದ್ಗುರು ಪರಮಸ್ವಾಮಿ ಗುರುಪೌರ್ಣಮಿ ಅಂತ ವಿಶೇಷವಾಗಿ ಮಾಡ್ತಾ ಇದ್ವಿ. ವಿಶೇಷ ಗುರುಪೌರ್ಣಮಿ ಮಾಡಿದಾಗ ಇಲ್ಲಿಂದ ಊರಿನಲ್ಲಿ ಇಂಥ ಸೇವೆ ಸಲ್ಲಿಸಿದಂತ ನಮ್ಮ ಟೀಚರ್ ಆಗಿರ್ಬೋದು, ವನಪಾಲಕರಾಗಿರ್ಬೋದು, ಆರೋಗ್ಯದವರಾಗಿರ್ಬೋದು, ಅವ್ರಿಗೆಲ್ಲ ಒಂದು ಗೌರವ. ಹಾಗೆ ಮತ್ತು ಗುರು ಪುಣ್ಯಾರಾಧನೆ ಅಂತ ಮಾಡ್ತೀವಿ.